ಅಣ್ಣ ಚೆನ್ನಾಗಿದ್ದೀನಿ. ಸ್ವಲ್ಪ ನೋವೈತೆ, ಆಪ್ರೇಷನ್ ಮಾಡಿರೋದು, ಸ್ವಲ್ಪ ನೋವೈತೆ. ಏನಾಗಲ್ಲ, ಸ್ವಲ್ಪ ದಿನ ವಾಸಿ ಆಗುತ್ತೆ. ನೋವಿದ್ದೇ ಇರುತ್ತೆ. ಯಾವ ಆಪ್ರೇಷನ್ನೇ ಮಾಡಲಿ, ಅದು ಮತ್ತೆ ಆಪ್ರೇಷನ್ ಅನ್ನೋದು ಮಾಡಿರ್ತಾರಲ್ಲ, ಅದು ನೋವು ಇದ್ದೇ ಇರುತ್ತೆ. ಒಂದು ದಿವಸ 2 ದಿವಸ, ಒಂದು ವಾರವರೆಗೂ ಅದೆಲ್ಲ ವಾಸಿ ಆಗೋವರೆಗೂ ಸ್ವಲ್ಪ ಸ್ವಲ್ಪ ನೋವು ಇರುತ್ತೆ. ನಾಳೆಗಿನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಬಿಡು. ಇವತ್ತು ಸ್ವಲ್ಪ ಜಾಸ್ತಿ ನೋವು ಇರುತ್ತೆ, ನಾಳೆ ಫುಲ್ ಕಡಿಮೆ ಆಗುತ್ತೆ, ಆಮೇಲೆ ಸ್ವಲ್ಪ ಸ್ವಲ್ಪ ನೋವು ಇರುತ್ತೆ. ಏನಾಗಲ್ಲ ಬಿಡು. ಧೈರ್ಯವಾಗಿರೋ ಜೀವಿತ, ಏನೂ ಆಗಲ್ಲ. ನನಗಿವತ್ತು ನೀವೇ ನನ್ನ ತಂದೆ ತಾಯಿ ಎಲ್ಲ ನೀವೇನೆ. ಇವತ್ತು ನೀವು ನನ್ನ ತಂದೆ ತಾಯಿ ಸ್ಥಾನದಾಗ ನಿಂತ್ಕೊಂಡು ಇವತ್ತು ನೀವು ನನ್ನ ನೋಡ್ಕೊಂಡಿದ್ದೀರಾ. ನಿಜವಾಗ್ಲೂ ನೀವಿಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಏನಾಗ್ತಿದ್ನೋ ಅಂತ ಅನ್ನಿಸ್ತೈತೆ. ಇವತ್ತು ನಮ್ಮಪ್ಪ ನಮ್ಮಮ್ಮನೂ ಬರಲಿಲ್ಲ, ಯಾರೂ ಬರಲಿಲ್ಲ, ನೀವೇ ಬಂದು ನನ್ನ ಕೊನೆಗೆ ನನಗೆ ಇವತ್ತು ಒಳ್ಳೇದು ಮಾಡಿದ್ರಲ್ಲ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತೆ. ನನ್ನ ಮನಸ್ಸಿಗೆ ಒಂದಿಷ್ಟೆಷ್ಟೋ ಸಮಾಧಾನ ಆಗ್ತೈತೆ, ಧೈರ್ಯ ಗೊತ್ತೈತೆ. ಅವ್ರ ಅಪ್ಪ ಅವರಮ್ಮಗೆ ಹೇಳ್ಬೇಕಾಗಿತ್ತು ಸಂತು. ಒಂದ್ಸತಿ ಹೇಳಿದ್ರೆ ಬರೋರೇನೋ, ಒಂದ್ಸತಿ ಹೇಳ್ಬೇಕಾಗಿತ್ತು. ಹಿಂಗೆ ಆಯಿತು ಅಂತೇಳಿ ಒಂದು ಮಾತು ಹೇಳಿದ್ರೆ ಹೆಂಗೋ ಸ್ವಲ್ಪ ಅವ್ರಿಗೂ ಬರೋರೋ ಏನೋ ಅಂತ ಅನ್ನಿಸ್ತೈತೆ ನನಗೆ. ಹೇಳ್ದೆ, ಅವರು ಏನೂ ಮಾತಾಡಲಿಲ್ಲ. ಹೆಂಗೋ ಅವ್ರಿಗೆ ಇಷ್ಟ ಆದರೆ ಬರ್ತಾರೆ, ಇಷ್ಟ ಆಗಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗೋದು, ಬಿಡೋಣ, ನಾನೇ ನೋಡ್ಕೊಂತೀನಿ. ನನ್ನ ನಂಬಿ ಬಂದವಳೆ ಅಂದಮೇಲೆ ನಾನು ಕೈ ಬಿಡಲ್ಲ. ನಾನು ಅವಳಿಗೆ ಯಾವತ್ತೂ ಕೈ ಬಿಡಲ್ಲ ಬಿಡು. ನನ್ನಿಂದ ಹಿಂಗೆ ಆಗ್ಬಿಟ್ಟೈತೆ, ಏನು ಮಾಡೋದು, ನಾನು ನೋಡ್ಕೊಂತೀನಿ. ಕಷ್ಟನೋ ಸುಖನೋ ನಾನು ನೋಡ್ಕೊಂತೀನಿ. ಆ ಕಡೆ ಹೋಗ್ತೀವಿ ಹೇಳಿ, ಹೇಳ್ತೀವಿ. ಜೀವಿತ, ನಿನ್ಗೆ ಅದೇ ಚಿಂತೆ ತಾನೆ ಅಕ್ಕ? ನಾನು ಹಿಂಗೆ ಮಾಡಿರೋದಕ್ಕೆ ಯಾರು ಬರ್ತಾರೆ ಹೇಳಕ್ಕ? ಯಾರು ಬರಲ್ಲ. ನಿಜವಾಗ್ಲೂ ನಾನು ಅವತ್ತು ಎಂಥ ತಪ್ಪು ಮಾಡ್ಕೊಂಡೆ ಅನ್ನಿಸ್ತೈತೆ. ಯಾರನ್ನ ಹೇಳಿದ ಕೇಳಬೇಕು. ಇನ್ಮೇಲಿಂದ ಯಾರು ಹೇಳಿದ್ದು ನಾನು ತಿರಸ್ಕರಿಸಲ್ಲ. ಎಲ್ಲ ಯಾರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಇದ್ದು ಬಿಡ್ತೀನಿ. ನಾನು ಅವತ್ತು ನಮ್ಮಮ್ಮ ಏನು ಮಾತು ಕೇಳಿದ್ರೆ, ಬೇಡ ಕಣಮ್ಮ, ಹುಡುಗಿನ ಕರ್ಕೊಂಡೋಗಿ ಬಿಡಬೇಡ ಅಂತ ಹೇಳ್ತು. ಕರ್ಕೊಂಡೋಗ್ಬಿಟ್ಟಿದ್ಕೆ ನೋಡಿ ಇವತ್ತು ನನಗೆ ಹೆಂಗಾಯ್ತು. ಇಂಥ ಕ್ಯಾನ್ಸರ್ ಆಗಿ ಹಿಂಗೆ ಅನುಭವಿಸೋ ಅಂಥ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ. ನನಗಂತೂ ಅವತ್ತು ನಮ್ಮ ಅಮ್ಮನ ಮತ್ತೆ ಕೇಳಬೇಕಾಯ್ತು ಅಂತ ಅನ್ನಿಸ್ತೈತೆ. ನನಗೆ ಇನ್ಯಾವ ಕಾಯಿಲೆನೂ ಇರ್ತಿರ್ಲಿಲ್ಲ. ಇವಾಗ ನೋಡಿ ಹಿಂಗೆ ಆಗ್ಬಿಟ್ಟು ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ನಿಜವಾಗ್ಲೂ ಅಷ್ಟಿಷ್ಟು ನನಗೆ ಬೇಜಾರಾಗ್ತಿಲ್ಲ, ಸಖತ್ತು ಬೇಜಾರಾಗ್ತೈತೆ. ಅವತ್ತು ನಮ್ಮ ಅಮ್ಮನ ಮತ್ತೆ ಕೇಳಬೇಕಾಗಿತ್ತು ಅಂತ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ನೋಡು. ಇವತ್ತು ಹಿಂಗೆಲ್ಲ ಆಪ್ರೇಷನ್ ಮಾಡಿಸ್ಕೊಳ್ಳೋ ಅಂಥದ್ದೇ ಇರ್ತಿರ್ಲಿಲ್ಲ. ಅವತ್ತು ನನ್ನ ಮಗುಗೆ ಹಾಲು ಕುಡಿಸ್ಬೇಕಾಗಿತ್ತು. ಹಾಲು ಕುಡಿಸಿದ್ರೆ ಅದು ಹಿಂಗೆ ಆಗ್ತಿರ್ಲಿಲ್ಲ. ಅದು ತುಂಬ ಗಟ್ಟಿ ಆಗ್ಬಿಟ್ಟು 1 ವಾರ 15 ದಿವಸ ಆದ್ರೂ ಕಡಿಮೆನೇ ಆಗಿರಲಿಲ್ಲ. ಅಷ್ಟು ನೋವಿತ್ತು ಬ್ರೆಸ್ಟ್. ಆ ಥರ ಆಗ್ಬಿಟ್ಟಿತ್ತು. ಇವಾಗ ಹೆಂಗೋ ದೇವ್ರ ದಯದಿಂದ ಆಪ್ರೇಷನ್ ಆಯ್ತು. ಅದ್ರಾಗೆ ಇನ್ನೇನು ಮಾಡೋಕ್ಕಾಗುತ್ತೆ. ನೋಡು, ನೀನು ಮಾಡ್ಕೊಂಡಿರೋ ತಪ್ಪಿಗೆ ಇವತ್ತು ಸಂತು ನಿನ್ನ ನೋಡೋ ಅಂಥದ್ದು ಬಂತು. ಅವನು ಬೇರೆಯವರಾಗಿದ್ದರೆ ನೋಡ್ತಿರ್ಲಿಲ್ಲ. ನೀನು ಅವಾಗ ಮಾಡ್ಕೊಂಡಿದ್ದೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಬರೋದಕ್ಕಿಂತ ಮುಂದಂಗೆ ನೀನು ಮಾಡ್ಕೊಂಡಿದ್ದು. ನಿನ್ನ ಮಗಳ ವಿಚಾರದಲ್ಲಿ ನೀನು ಹಿಂಗೆ ಮಾಡ್ಕೊಂಡಿದ್ದು. ನಾವು ಯಾಕೆ ಹಂಗೆ ಮಾಡೋಣ, ನಾನು ಮಾಡಲ್ಲ ಹಂಗೆ ಹಿಂಗೆ ಅಂತ ಇನ್ನೊಬ್ರು ಯಾರಾದರೂ ಆಗಿದ್ರೆ ಬಾಯಿಗೆ ಬಂದಂಗೆ ಮಾತಾಡಿ ಬಿಟ್ಟು ಹೋಗ್ಬಿಡೋರು. ಇವತ್ತು ಸಂತು ನಿನ್ನ ಕೈ ಹಿಡ್ದು ನೋಡ್ತಾ ಇದ್ದಾನೆ ಅಂತಂದರೆ ಅವನು ಎಂಥವ್ನಿರಬೇಕು ಅಂತೇಳಿ ಅರ್ಥ ಮಾಡ್ಕೊ. ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಸಂತು ಇಲ್ಲ ಅಂದಿದ್ರೆ ಇವತ್ತು ನನ್ನ ಕಷ್ಟಕ್ಕೆ ಯಾರಾಗೋರು? ನಾನು ಅವನ ಮೇಲೆ ದ್ವೇಷ ಮಾಡ್ಕೊಂತಿದ್ದೆ, ನಾನು ಅವನ ಮೇಲೆ ಸಿಟ್ಟು ಮಾಡ್ಕೊಂತಿದ್ದೆ. ಇವತ್ತು ನನಗೆ ಸಂತುನೇ ಇಲ್ಲ ಅಂದಿದ್ರೆ ನನಗೆ ಇವತ್ತು ಯಾರು ನೋಡಬೇಕಾಗಿತ್ತು? ನಿಜವಾಗ್ಲೂ ಇನ್ಮೇಲಿಂದ ನಾನು ನಮ್ಮ ಸಂತು ಮತ್ತು ನನ್ನ ಮೀರೆಲ್ಲ ಬುದ್ಧಿ ಕಲ್ತ್ಕೊಂಡು ಎಲ್ಲರ ಹತ್ರ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಸಾಕು, ಎಷ್ಟು ಅನುಭವಿಸಿದ್ದು ಸಾಕು. ನಾನು ಹೇಳ್ದಲೆ ಕೇಳ್ದಲೆ ಇವತ್ತು ಎಂಥ ಪರಿಸ್ಥಿತಿಗೆ ಬಂದುಬಿಟ್ಟೆ. ಮಿಕ್ಕಿದ್ದೆಲ್ಲ ಒಂಥರ ಹೆಂಗೋ ಆಯಿತು. ಈ ಕಷ್ಟ ಮಾತ್ರ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಅಂತಿಂತ ನೋವು ಅನುಭವಿಸಿಲ್ಲ. ನಾನಂತೂ ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀನಿ. ರಾತ್ರಿ ಎಲ್ಲ ಮಲಗಿಲ್ಲಣ್ಣ, ತುಂಬ ನೋವು 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 ಅಂತ ಇದ್ದಾಳೆ. ಮೊನ್ನೆನೇ ಮಾಡ್ಬೇಕಾಯ್ತು ಆಪ್ರೇಷನ್. ಮತ್ತೆ BP ಎಲ್ಲ ಹೆಚ್ಚು ಕಡಿಮೆ ಆಗಿತ್ತು. ಬ್ಲಡ್ ಬೇರೆ ಇರಲಿಲ್ಲ, ಬ್ಲಡ್ ತೊಗೊಂಬಂದು ಹಾಕಿ ಅಯ್ಯೋ ತುಂಬ ಕಷ್ಟ ಅನುಭವಿಸಿದ್ದಾಯ್ತಣ್ಣ. ನೋವು ಅಂತ ರಾತ್ರಿ ಎಲ್ಲ ನೋವು ನೋವು ಅಂತ ಇದ್ದಾಳೆ. ಏನು ಮಾಡಬೇಕು ನೋವು ಅನ್ಬೇಕಾದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಇವಾಗ ಭಾಳ ಒಂಥರ ಹೆಂಗೆ ಅಂದರೆ ಅಷ್ಟು ನೋವು ಅನುಭವಿಸ್ಬಿಟ್ಲು. ನೋವ್ತೈತೆ ನಾನು ಏನು ಮಾಡಬೇಕು ಸಂತು ಅಂತ ಅಳ್ತಾವಳೆ. ನನಗೆ ಏನು ಮಾಡಬೇಕು, ನಾನು ಒಬ್ಬನೇ ಬೇರೆ ಇದ್ದೀನಿ, ನನಗೆ ಧೈರ್ಯ ಇಲ್ಲ. ಡಾಕ್ಟ್ರಿಗೆ ಫೋನ್ ಮಾಡಿಸ್ದೆ. ಡಾಕ್ಟ್ರ್ ಏನಂದ್ರು, 1 ಡೇ 1 ನೈಟು ನೋವು ಇದ್ದೇ ಇರುತ್ತೆಪ್ಪ, ಕಡಿಮೆ ಆಪ್ರೇಷನ್ ಆಗೋ ಇರೋ ಜಾಗದಲ್ಲಿ ಈ ಆಪ್ರೇಷನ್ ಎಲ್ಲ ಬೇರೆ ಇನ್ಯಾವ ಆಪ್ರೇಷನ್ ಮಾಡಿಸ್ಕೊಂಡ್ರು ನೋವು ಇದ್ದೇ ಇರುತ್ತೆ ಅಂತ ಹೇಳಿದ್ರು. ಯಾವಾಗ ಒಂದಿನ ನೋವು ಅನುಭವಿಸ್ಲೇಬೇಕಂತೆ, ತಡ್ಕೋಬೇಕಪ್ಪ, ನೋವಿದ್ದೇ ಇರುತ್ತೆ ಅಂತ ಹೇಳಿದ್ರಣ್ಣ. ಏನು ಮಾಡೋದು, ಹಿಂಗೆಲ್ಲ ಇತ್ತು ಪರಿಸ್ಥಿತಿ. ಇಂಥದ್ದೆಲ್ಲ ನಾನು ರಾತ್ರಿ ಎಷ್ಟು ಕಷ್ಟಪಟ್ಟೆ. ನಾನು ನಿಮ್ಗೆ ಅಷ್ಟೊತ್ತಿನಾಗ ಫೋನ್ ಮಾಡೋಣ ಅಂತಂದರೆ ಅಣ್ಣ ಇನ್ನೆಲ್ಲಿ ಬರುತ್ತೆ ಅಷ್ಟೊತ್ತಿನಾಗ, ಅಕ್ಕ ಬೇರೆ ರಾತ್ರಿ ಆಗ್ತಿದ್ದಂಗೆ ಎಲ್ಲೂ ಕಳಿಸಲ್ಲ ಅನ್ನೋದು ಗೊತ್ತು. ನಾನು ಅದಕ್ಕೆ ನಿಮಗೂ ಫೋನ್ ಮಾಡಿಲ್ಲಣ್ಣ. ಈಗ ಎಷ್ಟು ದಿವಸ ಆದರೂ ಪರವಾಗಿಲ್ಲ, ನೋಡ್ಕೊಂಡು ಆರಾಮಾಗಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಬ. ಹುಷಾರಾಗೆ ನೋಡ್ಕೊ. ನಾವೇನು ಹೊರಡ್ತೀವಿ, ಕೆಲಸ ಐತೆ, ಹೊರಡ್ತೀವಿ. ಹುಷಾರಾಗಿ ನೋಡ್ಕೊತೀವಿ. ತನಗೆ ಏನಾದರೂ ಸಹಾಯ ಬೇಕಿದ್ರೆ ದುಡ್ಡಿಂದಾಗಲಿ ಏನಿದ್ರು ನನ್ನ ಕೇಳು, ಸರಿನಾ? ಆಯ್ತಣ್ಣ, ಆಯಿತು. ಈತ ಧೈರ್ಯವಾಗಿದ್ರೆ ನಾವು ಯಾವ ಕಾಯಿಲೆ ಬೇಕಾದರೆ ಎದುರಿಸ್ಬೋದು. ಧೈರ್ಯ ಮುಖ್ಯ. ಅದಕ್ಕೇನೆ ನೀನು ಧೈರ್ಯವಾಗಿ ಇಟ್ಕೊಂಡು ಹೋಗು. ನಾನು ಹೋಗ್ತೀವಿ. ನಾವು ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಐತೆ ನಮಗೆ. ಏನೇ ಸಹಾಯ ಬೇಕಿದ್ರು ನಾವು ಸಂತಿಗೆ ಹೇಳಿದ್ದೀವಿ. ನಾವು ನಿಮ್ಗೇನೇ ಆಗೋದಿದ್ರು ಡಾಕ್ಟ್ರ್ ಹತ್ರ ಹೇಳು. ಡಾಕ್ಟ್ರ್ ಬಂದು ಕೇಳಿದಾಗ ನಿಮ್ಗೇನೇ ನೋವಿದ್ರು ಹೇಳು. ಹೇಳ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗು, ಸರಿನಾ? ನಾವಿನ್ನು ಬರಲಾ? ಸರಿ, ಆಯ್ತಕ್ಕ, ಆಯಿತು. ಹಾಸ್ಪಿಟ್ಲಿಗೆ ಬಂದಿದ್ದ ತಕ್ಷಣ
ಹೆಂಗೆ ಸಣ್ಣ ಆಗ್ಬಿಡ್ತಾರಲ್ವ. ಜೀವಿತ ಹೆಂಗಿದ್ಲು ಒಂಥರ ಹೆಂಗೆ ಸಣ್ಣ ಆಗ್ಬಿಟ್ಟವಳೆ. ಒಂದು ವಾರ 15 ದಿನ ಹಾಸ್ಪಿಟಲಲ್ಲಿ ಇದ್ದಾರೆ ಅಂತಂದರೆ ಅಷ್ಟೇ ಕಣ್ರಿ. ಹಂಗೆ ಅವರು ಎಷ್ಟು ಸಣ್ಣ ಆಗ್ಬಿಡ್ತಾರೆ. ಅಯ್ಯೋ ಭಾಳ ಕಷ್ಟ ಹಾಸ್ಪಿಟ್ಲ್ ಅಂದರೆ, ಭಾಳ ಕಷ್ಟ. ಜೀವಿತ ಅಣ್ಣನು ಅಕ್ಕನು ಮಾತ್ರ ಯಾವತ್ತು ಮರಿಬೇಡ, ಯಾವತ್ತೂ ಒಂದು ಮಾತು ಅನ್ಬೇಡ. ನನ್ನಿನ್ನೂ ನೀನು ಮುಂದೆ ಏನಾದರೂ ಅಂದರೂ ಪರವಾಗಿಲ್ಲ, ಆದರೆ ಇವ್ರನ್ನ ಮಾತ್ರ ಅನ್ಬೇಡ. ಇವತ್ತು ಅವ್ರು ನಿನಗೆ 2 ಲಕ್ಷ ದುಡ್ಡು ಕೊಟ್ಟವ್ರೆ ಗೊತ್ತಾ. 2 ಲಕ್ಷ ದುಡ್ಡು ಕೊಟ್ಟು ಆಪ್ರೇಷನ್ಗೆ ಅವರು ಸಹಾಯ ಮಾಡಿದ್ದಾರೆ. ಇನ್ನು ಮುಂದೆ ಏನೇ ದುಡ್ಡು ಇದ್ರೂ ಬೇಕಾದರೆ ಅವ್ರನ್ನೇ ಕೇಳಬೇಕಾಗುತ್ತೆ. ಅದಕ್ಕೆ ನಾವಿಬ್ಬರೂ ದುಡ್ದು ತೀರಿಸ್ಬೇಕಾಗುತ್ತೆ. ಇವಾಗ ಸದ್ಯಕ್ಕೆ ಒಂದು 6 ತಿಂಗಳು ನೀನು ಎಲ್ಲೋ ಏನು ಕೆಲಸ ಮಾಡೋಕ್ಕಾಗಲ್ಲ. 1 ವರ್ಷವರೆಗೂ ರೆಸ್ಟ್ ಮಾಡಬೇಕಾಗುತ್ತೆ. ಆಮೇಲೆ ನೀನು ಕೆಲಸ ಮಾಡಿ ದುಡ್ದುಬಿಟ್ಟು ಅವ್ರ ಸಾಲ ಎಲ್ಲ ತೀರಿಸ್ಬೇಕಾಗುತ್ತೆ. ಯಾಕಂದರೆ ನಾವು ಸಾಲ ಮಾಡಿಕೊಂಡು ಇವಾಗ ನಿನಗೆ ತೋರಿಸ್ತಾ ಇರೋದು. ಇವ್ರು ಇಲ್ಲ ಅಂದಿದ್ರೆ ದುಡ್ಡು ಯಾರೂ ಕೊಡ್ತಾ ಇರಲಿಲ್ಲ. ನಿನಗೆ ಯಾರು ಸಹಾಯ ಮಾಡ್ತಾಯಿದ್ರು ಹೇಳು? ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ಅಣ್ಣ ಯಾರೂ ಕೊಡ್ತಾ ಇರಲಿಲ್ಲ. ಪಾಪ ಅವ್ರಿಗೂ ಕಷ್ಟನೇ. ಅವರು ಇವತ್ತು ಕಷ್ಟದಲ್ಲೇ ಇದ್ದಾರೆ. ಅವ್ರಿಗೇನು ಬಿಡಪ್ಪ, ಎಲ್ಲಾದರೂ ಬರುತ್ತೆ ಗೌರ್ಮೆಂಟ್ ಅಫಿಷಿಯಲ್ಲು ಮಸ್ತಾಗೈತೆ ಅನ್ನೋಕ್ಕೇನಿಲ್ಲ. ನಿಮ್ಮಪ್ಪ ನಿಮ್ಮಮ್ಮನ ಅವರು ಕೂಲಿ ಮಾಡ್ತಾರೆ. ಭಾಳ ಕಷ್ಟ ಆಗೋದು. ಇವತ್ತು ಈ ಅಕ್ಕನೂ ಈ ಅಣ್ಣ ಇಲ್ಲ ಅಂದಿದ್ರೆ ಭಾಳ ಕಷ್ಟ ಆಗೋದು. ನಿನ್ಗೆ ಇವತ್ತು ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ದುಡ್ಡು ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇರಲಿಲ್ಲ. ಹೌದು, ನನಗೂ ಹಂಗೆ ಅನ್ನಿಸ್ತು. ಅಕ್ಕ ಏನು ಅಣ್ಣ ಇರೋದಕ್ಕೆ ಇವತ್ತು ನನಗೆ ಎಷ್ಟು ಸಹಾಯ ಮಾಡಿದ್ರು. ಬೇರೆಯವರಾಗಿದ್ರೆ ನನಗೆ 1 ರೂಪಾಯಿನೂ ದುಡ್ಡು ಕೊಡ್ತಾ ಇರಲಿಲ್ಲ ಅಂತ ನಾನು ಅದನ್ನೇ ಯೋಚನೆ ಮಾಡಿದೆ. ಏನು ಮಾಡಲಿ, ಹೆಂಗೊಬ್ರು ದೇವ್ರ ದಯದಿಂದ ನಾನು ದೇವರೆಲ್ಲ ಒಂದು ಕಡೆಗೆ ನನಗೆ ಅಡ್ಜಸ್ಟ್ ಮಾಡ್ದೆ. ಇನ್ಮೇಲಿಂದ ಯಾತೋ ಅನ್ನಕ್ಕೋಗಲ್ಲಪ್ಪ ಇವ್ರನ್ನೇ ಅಂತಿದ್ದೆ, ಹಂಗೆ ಹಿಂಗೆ ಅಂತ ಇವರೇ ನನಗೆ ಸಹಾಯ ಮಾಡಿದ್ರು. ನಿಜವಾಗ್ಲೂ ಇದನ್ನೆಲ್ಲ ನಾನು ಮರಿಬಾರ್ದು. ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ಇವ್ರ ಮಾತು ಯಾವತ್ತೂ ಮೀರಲ್ಲ. ನಿನ್ನ ಮಾತನ್ನು ಅಷ್ಟೇ ಸಂತು, ಯಾವತ್ತೂ ಮೀರಲ್ಲ. ನಾನಂತೂ ತುಂಬ ನೋವು ಅನುಭವಿಸ್ಬಿಟ್ಟೆ. ಹಾಸ್ಪಿಟ್ಲು ಅನ್ನೋದು ಇದೆಯಲ್ಲ, ಮನುಷ್ಯನಿಗೆ ಬುದ್ಧಿ ಕಲಿಸ್ಬಿಡುತ್ತೆ, ಎಲ್ಲ ಅರ್ಥ ಮಾಡಿಸ್ಬಿಡುತ್ತೆ. ಹಾಸ್ಪಿಟ್ಲು ಅನ್ನೋ ವಿಚಾರದಲ್ಲಿ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ಎಲ್ಲರೂ ಕಾಪಾಡಬೇಕಪ್ಪ. ಎಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೈತೆ ಅಂತಂದರೆ ಇರೋಕ್ಕಾಗಲ್ಲ. ಏನು ಹೆಚ್ಚು ಕಡಿಮೆ ಆಗೈತೆ ಅಂದ್ರೂ ಇರೋಕ್ಕಾಗಲ್ಲ ಕಣಪ್ಪ. ಭಾಳ ಕಷ್ಟ ಆಗುತ್ತೆ. ಅದು ಜೀವಿತ, ಎಷ್ಟು ಕಷ್ಟ ಇವತ್ತಿನ ಕಾಲದಾಗೆ ನೀನೇ ಯೋಚನೆ ಮಾಡು. ತುಂಬಾ ಕಷ್ಟ. ಚೆನ್ನಾಗಿದ್ದರೆ ಮಾತ್ರ ಎಲ್ಲನ, ಸ್ವಲ್ಪ ಚೆನ್ನಾಗಿಲ್ಲ ಅಂತಂದರೆ ಎಲ್ಲ ಎಡವಟ್ಟೆ ಆಗುತ್ತೆ. ಅದಕ್ಕೇ ಯಾವತ್ತೂ ಎಲ್ಲರ ಜೊತೆ ಚೆನ್ನಾಗಿತ್ಕೊಂಡು ಹೋಗಬೇಕು. ಇವತ್ತು ನಿಮ್ಮಪ್ಪ, ನಿಮ್ಮಮ್ಮ, ಎಲ್ಲರೂ, ನಿಮ್ಮ ಅಣ್ಣ ಎಲ್ಲರೂ ನಿನ್ನ ಪ್ರೀತಿ ಗಳಿಸಿದರೆ ಇವತ್ತು ನಿನ್ನ ಕಷ್ಟ ಎಲ್ಲರೂ ಬಂದು ನೋಡೋರು. ಅದಕ್ಕೆ ಮತ್ತೆ ಯಾವಾಗೇನೋ ಮನುಷ್ಯನಿಗೆ ಎಲ್ಲರ ಹತ್ರ ಚೆನ್ನಾಗಿರಬೇಕು. ಚೆನ್ನಾಗಿದ್ದರೆ ಯಾರನ್ನಾತು ಬಂದು ನಮ್ಮ ಕಷ್ಟಕ್ಕೆ ಹಾಕ್ತಾರೆ. ಬಿಡಪ್ಪ ಒಳ್ಳೆಯವರು, ಮಾತಾಡಿಸ್ಕೊಂಡು ಚೆನ್ನಾಗಿದ್ಲು ಅಂತೇಳಿ ಎಲ್ಲರೂ ಯಾರಾದರೂ ಬಂದು ನಿಮ್ಮ ಕಷ್ಟಕ್ಕೆ ಹಾಕ್ತಾರೆ. ಇಲ್ಲ ಅಂದರೆ ಯಾರೂ ಆಗಲ್ಲ. ಇನ್ನೊಂದು ವಾರ ಹಾಸ್ಪಿಟಲ್ ಇರಬೇಕಾಗುತ್ತೆ. 1 ವಾರವರೆಗೂ ಡಿಸ್ಚಾರ್ಜ್ ಮಾಡಲ್ಲ. ಯಾಕಂದರೆ ಮಿನಿಮಮ್ ಒಂದು 7 ದಿವಸ ಆದರೂ ಇರಬೇಕು. ಆಪ್ರೇಷನ್ ಅಂತಂದರೆ ಅಷ್ಟು ಬೇಗ ಡಿಸ್ಚಾರ್ಜ್ ಮಾಡಲ್ಲ. ಅದರಲ್ಲೂ ದೊಡ್ಡ ಆಪ್ರೇಷನ್ ಅಂತಂದರೆ 1 ವಾರ 15 ದಿನ ಇರಲೇಬೇಕಾಗುತ್ತೆ. ಏನೋ ನಾವು ಬೇಕಾದರೆ ಒಂದು 7 ದಿವಸವರೆಗೂ ಇದ್ದು ಹೋಗಲೇಬೇಕಾಗುತ್ತೆ. ಮಿನಿಮಮ್ ಅಂತೂ ಒಂದು 7 ದಿವಸ ಇರಬೇಕಾಗುತ್ತೆ ನಾವು ಹಾಸ್ಪಿಟಲಲ್ಲಿ. ಸರಿ ಆಯಿತು ಸಂತು, ಆಯಿತು. ನೀನಿಲ್ಲ ಅಂದಿದ್ರೆ ನನಗೆ ಇವತ್ತು ಯಾರು ನೋಡೋರು ಅನ್ನಿಸ್ತೈತೆ. ನನಗಿಂತ ಕಾಯಿಲೆ ಬಂದೈತೆ. ಅಯ್ಯೋ, ನನಗಂತೂ ಅದೇ ಚಿಂತೆ ಆಗ್ತೈತೆ. ನಾನು ನಿನ್ನ ಬಗ್ಗೆ ಹೆಂಗೆಲ್ಲ ಮಾತಾಡಿದೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಾನು ಮಾತಾಡಬಾರ್ದಾಗಿತ್ತು, ಬಾಯಿಗೆ ಬಂದಂಗೆ ಮಾತಾಡಿ ಸುಮ್ಮನೆ ಇದು ಮಾಡ್ಕೊಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಸಂತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಮನಸ್ಸಲ್ಲಿ ಏನೂ ಇಟ್ಕೊಳಕ್ಕೆ ಹೋಗ್ಬೇಡ. ಏನೋ ಸಿಟ್ಟಲ್ಲಿ ಏನಾದರೂ ಒಂದು ಮಾತಾಡಿರ್ತೀನಿ, ಏನಾದರೂ ಒಂದು ಅಂದಿರ್ತೀನಿ, ಅದನ್ನೇ ಮನಸ್ಸಲ್ಲಿ ಇಟ್ಕೊಬೇಡ ಪ್ಲೀಸ್ ಅಂತ. ಅದನ್ನೆಲ್ಲ ಮರ್ತು ಬಿಡು. ಸರಿ ಆಯಿತು ಬಿಡು ಜೀವಿತ, ನಾನೇನು ಅದನ್ನೆಲ್ಲ ಏನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನೀನು ಚೆನ್ನಾಗಿತ್ಕೊಂಡು ಹೋಗು ಅಷ್ಟೇ. ನೀನು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ. ನೀನು ಫಸ್ಟು ಒಳ್ಳೆಯವಳಾಗಿರೋದು ಕಲಿ ಅಷ್ಟೇ. ಬಿಡು ಹೋಗ್ಲಿ, ಸ್ವಲ್ಪ ಹೊತ್ತು ಮಲ್ಕ. ಈಗ ಏನಾದರೂ ತೊಗೊಂಬರ್ತೀನಿ, ಹೊಟ್ಟೆಗೆ ಏನಾದರೂ ತಿಂತಿ, ಅನ್ನ ಸಾಂಬಾರು ಏನಾದರೂ ತೊಗೊಂಬರ್ಲಾ? ಬೇಡ, ಅನ್ನ ಸಾಂಬಾರು ತಿನ್ನೋಕ್ಕಾಗಲ್ಲ. ಸ್ವಲ್ಪ ಒಬ್ಬಳಿಕೆ ಬಂದಂಗೆ ಆಗುತ್ತೆ. ಇಡ್ಲಿನೋ ದೋಸೆನೋ ಏನಾದರೂ ತೊಗೊಂಬ. ಅನ್ನ ಸಾಂಬಾರನೇ ತಿನ್ನೋಕ್ಕಾಗಲ್ಲ, ಯಾಕೋ ಗೊತ್ತಿಲ್ಲ, ಊಟನೂ ಸೇರ್ತಾ ಇಲ್ಲ. ಡಾಕ್ಟ್ರು ಬರ್ತಾರಲ್ಲ ರೌಂಡ್ಸ್ಗೆ, ಅವಾಗ ಹೇಳು ಈ ಥರ ಆಗೈತೆ, ನನಗೆ ಊಟ ಸೇರ್ತಾ ಇಲ್ಲ ಅಂತೇಳಿ ಮಾತಾಡು. ಡಾಕ್ಟ್ರ್ ಹತ್ರ ಹೇಳು. ಸರಿ ಆಯಿತು ಸಂತು. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಇರೋದ್ರಿಂದ ಇವತ್ತು ನನಗೆ ಆಪ್ರೇಷನ್ ಆಯಿತು. ಹೆಂಗೋ ದೇವ್ರ ದಯದಿಂದ ಚೆನ್ನಾಗಿದ್ದೀನಿ. ಸಂತು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ಇವತ್ತು ನನ್ನ ಆಪ್ರೇಷನ್ಗೆ ಸಹಾಯ ಮಾಡಿದವರು ಅಕ್ಕನೂ ಅಣ್ಣ ಸಹಾಯ ಮಾಡವ್ರೆ. ಅದಕ್ಕೆ ಸಂತು ಅವ್ರ ಹತ್ರ ನಂಬಿಕೆ ಉಳಿಸ್ಕೊಂಡು ತುಂಬ ನಂಬಿಕೆಯಿಂದ ಕೆಲಸ ಮಾಡ್ಕೊಂಡು ಹೋಗಿದ್ದು. ನಂಬಿಕೆ ಅನ್ನೋದು ಉಳಿಸ್ಕೊಂಡ್ರೆ ನಾವು ನೋಡಿ ಯಾರು ಎಷ್ಟು ದುಡ್ಡು ಸಹಾಯ ಬೇಕಾದರೂ ಮಾಡ್ತಾರೆ. ಫಸ್ಟ್ ನಂಬಿಕೆ ಉಳಿಸ್ಕೊಳ್ಳೋದು ಮುಖ್ಯ ಅಲ್ವಾ? ಎಲ್ಲದಕ್ಕಿಂತ ಮುಖ್ಯ ನಂಬಿಕೆ ಉಳಿಸ್ಕೋಬೇಕು. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.